Hello everyone, once again welcome back to the channel. Myself Shobha. ಇವತ್ತಿನ ಈ ಸೆಷನಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಆದವರು ಫ್ರೆಷರ್ಸ್ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ಡ್ ಆಗಿರ್ಬೋದು ಎಲ್ಲೆಲ್ಲಿ ಅಂಥವರಿಗೆ ಜಾಬನ್ನು ಕಾಲ್ ಫಾರ್ ಮಾಡಿದ್ದಾರೆ. ಕೆಲವೊಂದು ಕಂಪ್ನಿಗಳು ಡಿಪ್ಲೊಮಾ ಹೋಲ್ಡರ್ಸ್ಗೆ ಕಾಲ್ ಫಾರನ್ನು ಮಾಡಿದ್ದಾರೆ. ಆ ಕಂಪ್ನಿಗಳು ಯಾವುದು, ಯಾವ ಪೊಸಿಷನ್ಗೆ ಕಾಲ್ ಫಾರನ್ನು ಮಾಡಿದ್ದಾರೆ, ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ನ ಸೆಂಡ್ ಮಾಡ್ಬೋದು, ಹಾಗೆ ಅವರು ಕೊಡುವಂಥ ಸ್ಯಾಲ್ರಿ ಪ್ಯಾಕೇಜಸ್ಗಳು ಯಾವ್ಯಾವುದು, ಹಾಗೆಯೇ ಯಾವ ಶಿಫ್ಟ್ ಮೇಲೆ ನೀವು ವರ್ಕನ್ನು ಮಾಡಬೇಕಾಗುತ್ತೆ, ಈ ಎಲ್ಲ ಡೀಟೇಲನ್ನು ಈ ಸೆಷನಲ್ಲಿ ಒನ್ ಬೈ ಒನ್ ಶೇರ್ ಮಾಡ್ತಾ ಹೋಗ್ತೇನೆ. ಓಕೆ, ಲೆಟ್ಸ್ ಮೂವ್ ಟು ದ ಟಾಪಿಕ್. ದಟ್ ಈಸ್ ದ ಫಸ್ಟ್ ಕಂಪ್ನಿ ನೇಮ್ ಈಸ್ ಸಿಂಥೆಸಿಸ್ ವೈಂಡಿಂಗ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್. ನೋಡಿ, ಎಲ್ಲ ಕಂಪ್ನಿ ಹೆಸರುಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೀವು ಚೆಕ್ಕನ್ನು ಮಾಡ್ಕೋಬೋದು. ಓಕೆ, ಕಂಪ್ನಿ ನೇಮ್ ಈಸ್ ಸಿಂಥೆಸಿಸ್ ವೈಂಡಿಂಗ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ಕಾಲ್ ಫಾರ್ ಮಾಡಿರುವಂಥ ಪೊಸಿಷನ್ ಅಪ್ಲಿಕೇಶನ್ ಎಂಜಿನಿಯರ್. ಯಾವ ರೀತಿಯಾದ ಜಾಬ್ ಅಂದರೆ ಇದು ಫುಲ್ ಟೈಮ್, ಪರ್ಮನೆಂಟ್ ಅಥವಾ ರೆಗ್ಯುಲರ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಇವರು ಪ್ರೊವೈಡ್ ಮಾಡುವಂಥ ಬೆನಿಫಿಟ್ಸ್ಗಳು ಯಾವುದು ಅಂತಂದರೆ ಪ್ರೊವಿಡೆಂಟ್ ಫಂಡ್, ಹೆಲ್ತ್ ಇನ್ಶೂರೆನ್ಸ್, ಹಾಗೆ ಲೀವ್ ಎನ್ಕ್ಯಾಶ್ಮೆಂಟ್, ಹಾಗೆ ಫುಡ್ ಅಲವೆನ್ಸಸ್ಗಳನ್ನು ಅವರು ಪ್ರೊವೈಡ್ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಕ್ವಾಲಿಫಿಕೇಷನ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್, 3 to 5 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದು ಪ್ಲಸ್ 3 to 5 years ಆಫ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಶೆಡ್ಯೂಲು ಡೇ ಶಿಫ್ಟಲ್ಲಿ ನೀವು ಇಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ 6 ಜನ ಕ್ಯಾಂಡಿಡೇಟ್ಸ್ಗಳನ್ನು ಅವರು ಇಲ್ಲಿ ಹೈಯರ್ ಮಾಡ್ಕೊಳ್ತಾ ಇದ್ದಾರೆ, ಅಂದರೆ ರಿಕ್ರೂಟನ್ನು ಮಾಡ್ಕೊಳ್ತಾ ಇದ್ದಾರೆ. ಸಪ್ಲಿಮೆಂಟರಿ ಪೇ, ನಿಮಗೆ ಇದ್ರ ಜೊತೆಗೆ ಯಾವ ರೀತಿಯಾಗಿ ಎಕ್ಸ್ಟ್ರಾ ಬೆನಿಫಿಟ್ಸ್ ಸಿಗ್ತದೆ ಅಂತಂದರೆ ಇಯರ್ಲಿ ಅವರು ಬೋನಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಓಕೆ, ಸ್ಯಾಲ್ರಿ ಇವರು ಪರ್ ಮಂತ್ 27,000 ಪೇಮೆಂಟ್ ಮಾಡ್ತಾ ಅಂತ ನಮ್ಮ ನೋಟಿಫಿಕೇಷನಲ್ಲಿ ಹಾಕಿದ್ದಾರೆ. ಅಪ್ಲಿಕೇಶನ್ ಸೆಂಡ್ ಮಾಡಲಿಕ್ಕಿರುವಂಥ ಡೆಡ್ಲೈನ್ ಯಾವುದು ಅಂತಂದರೆ, ಅಥವಾ ಲಾಸ್ಟ್ ಡೇಟ್ ಯಾವುದು ಅಂತಂದರೆ 30/7/2022. ಹೇಗೆ ನೀವು ಅಪ್ಲೈ ಮಾಡ್ಬೋದು ಅಂತಂದರೆ Indeed.com ಮೂಲಕ ಅಪ್ಲೈಯನ್ನು ಮಾಡ್ಬೋದು. ನೋಡಿ, www.indeed.com ಇದೊಂದು ಜಾಬ್ ಸೈಟ್. ಇದು ಟಾಪ್ 10ನಲ್ಲಿರುವಂಥ ಇದೊಂದು ಜಾಬ್ ಸೈಟ್. ಹೆಚ್ಚಿನದಾಗಿ ಎಲ್ಲರೂ ಕೂಡ ತಮ್ಮ ಜಾಬನ್ನು ಸರ್ಚ್ ಮಾಡುವಾಗ ಇದ್ರ ಮೂಲಕ ಏನು ಮಾಡ್ತಾರೆ, ಈ ಸೈಟ್ನ ಮೂಲಕ ತಮ್ಮ ಜಾಬನ್ನು ಸರ್ಚ್ ಮಾಡ್ತಾ ಹೋಗ್ತಾರೆ. ನೀವು ಇಲ್ಲಿ ರೆಸ್ಯೂಮನ್ನು ಕೂಡ ಏನು ಮಾಡ್ಬೋದು, ಅಪ್ಲೋಡನ್ನು ಮಾಡ್ಬೋದು, ಜಾಬನ್ನು ಕೂಡ ಸರ್ಚ್ ಮಾಡ್ಬೋದು. ಹಾಗೆಯೇ ನಾನಿಲ್ಲಿ ಕೆಲವೊಂದು ಟಾಪ್ 10 ಜಾಬ್ ಸೈಟ್ಗಳನ್ನು ಬಗ್ಗೆ ವಿಡಿಯೋನ ಮಾಡಿದ್ದೇನೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಹಾಗೆಯೇ ನಿಮಗೆ ಇಲ್ಲಿ ಮೇಲೆ ಐ ಬಟನ್ ಮೇಲೂ ಕೂಡ ಬರ್ತಾ ಇರ್ಬೋದು. ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಟಾಪ್ 10 ಜಾಬ್ ಪೋರ್ಟಲ್ಸ್ಗಳು ಅಥವಾ ಜಾಬ್ ಸೈಟ್ಗಳ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಳ್ಬೋದು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಕಂಪನಿ. ಸೆಕೆಂಡ್ ಕಂಪ್ನಿ ನೇಮು ಶ್ರೀವಂತೆ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್. ಇಟ್ಸ್ ಆಲ್ಸೋ ಇನ್ ಬ್ಯಾಂಗ್ಳೂರಲ್ಲೇ ಇರುವಂಥದ್ದು. ಜಾಬ್ ಡೀಟೇಲ್ಸ್, ಇದು ಟೆಕ್ನಿಕಲ್ ಎಕ್ಸಿಕ್ಯೂಟಿವ್ಗೆ ಕಾಲ್ ಫಾರನ್ನು ಮಾಡಿದ್ದಾರೆ. ಹಾಗೆ ಇದು ಕೂಡ ಒಂದು ಫುಲ್ ಟೈಮ್ ಜಾಬ್ ಆಗಿದ್ದು ಯಾವ ರೀತಿಯಾದ ಬೆನಿಫಿಟ್ಸ್ ಇದೆ ಅಂತಂದರೆ ಹೆಲ್ತ್ ಬೆನಿಫಿಟ್ಸ್ಗಳನ್ನು ಅವರು ಪ್ರೊವೈಡ್ ಮಾಡ್ತೆ ಅಂತ ಹೇಳಿದ್ದಾರೆ. ಕ್ವಾಲಿಫಿಕೇಷನ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಹಾಗೆ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್, ಈ ರೀತಿಯಾದ ಡಿಪ್ಲೊಮಾ ಆದವರು ಇಲ್ಲಿ ಅಪ್ಲೈ ಮಾಡ್ಬೋದು. ಪ್ಲಸ್ 3 years ಆಫ್ ಎಕ್ಸ್ಪೀರಿಯನ್ಸ್ ಅನ್ನೋರು ಕೇಳಿದ್ದಾರೆ. ಇಲ್ಲಿ ಕೂಡ ನೀವು ಶಿಫ್ಟ್ ಬೇಸ್ ಮೇಲೆ ವರ್ಕನ್ನು ಮಾಡಬೇಕು, ಅಂದರೆ ಡೇ ಶಿಫ್ಟ್ ಮೇಲೆ ನೀವು ವರ್ಕನ್ನು ಮಾಡಬೇಕಾಗುತ್ತೆ. ಹಾಗೆ ಸಪ್ಲಿಮೆಂಟರಿ ಪೇ ಯಾವ ರೀತಿಯಾಗಿದೆ, ಎಕ್ಸ್ಟ್ರಾ ಬೆನಿಫಿಟ್ಸ್ ಯಾವ ರೀತಿಯಾಗಿದೆ ಅಂತಂದರೆ ಇಲ್ಲಿ ಓವರ್ ಟೈಮ್ ಪೇಮೆಂಟನ್ನು ಮಾಡ್ತಾರೆ. ಹಾಗೆಯೇ ಇಯರ್ಲಿ ಬೋನಸ್ ಕೂಡ ನಿಮಗೆ ಪ್ರೊವೈಡನ್ನು ಮಾಡ್ತಾರೆ. ಅದ್ರ ಜೊತೆಗೆ ಎಕ್ಸ್ಪೆಕ್ಟೆಡ್ ಡೇಟ್ 25/7/2022. ಹಾಗೆ ಇವರು 2 ಜನ ಕ್ಯಾಂಡಿಡೇಟ್ಸ್ಗಳನ್ನು ಇಲ್ಲಿ ಹೈಯರ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ನೀವು ಇದನ್ನು ಕೂಡ ನೀವೇನು ಮಾಡ್ಬೋದು ಹೇಳಿ, Indeed.com ಮೂಲಕ ಅಪ್ಲೈಯನ್ನು ಮಾಡ್ಬೋದು. ಅಥವಾ ನೀವೇನು ಮಾಡ್ಬೋದು, ಇನ್ನೂ ಈಸಿಯೆಸ್ಟ್ ಆದ ಮೆಥಡ್ ಅಂತಂದರೆ ನೀವು ಗೂಗಲಲ್ಲಿ ಡಿಪ್ಲೊಮಾ ಜಾಬ್ಸ್ ಅಂತ ಸರ್ಚ್ ಮಾಡಿದಾಗ ಈಗ ನಾನು ಹೇಳುವಂಥ ಎಲ್ಲ ಕಂಪ್ನಿಗಳು ಹೈಲೈಟ್ ಆಗ್ತಾ ಹೋಗುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಹೇಳಿದ್ದು ಸಿಂಥೆಸಿಸ್ ವೈಂಡಿಂಗ್ ಟೆಕ್ನಾಲಜೀಸ್ ಲಿಮಿಟೆಡ್. ಈ ಕಂಪ್ನಿಯು ಕೂಡ ಅಲ್ಲಿ ಶೋ ಆಗ್ತಾ ಇರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಹೇಳಿದ ಎಲ್ಲ ಡೀಟೇಲ್ಸ್ಗಳು ನಿಮಗೆ ಅಲ್ಲಿ ಶೋ ಆಗ್ತಾ ಹೋಗುತ್ತೆ. ಆದರೆ ಎಂಡಲ್ಲಿ ಅಪ್ಲೈ ನೌ ಅಂತ ಒಂದು ಆಪ್ಷನ್ ಇರುತ್ತೆ, ಬ್ಲೂ ಅಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವೇನು ಮಾಡ್ಬೋದು, ನಿಮ್ಮ ಅಪ್ಲಿಕೇಶನ್ಸನ್ನು ಕಂಪನಿಗೆ ಸೆಂಡನ್ನು ಮಾಡ್ಬೋದು. ಇದೊಂದು ಈಸಿಯೆಸ್ಟ್ ಆದ ಮೆಥಡ್. ಇಲ್ಲ ನೀವು www.indeed.com ಮೂಲಕನೂ ಕೂಡ ನೀವು ಅಪ್ಲೈಯನ್ನು ಮಾಡ್ಬೋದು. ಓಕೆ, ಇದಿಷ್ಟು 2 ಕಂಪ್ನಿಗಳು. ನೆಕ್ಸ್ಟ್ ಕಂಪನಿ ಡೈನಾಟೆಕ್ ಟೂಲ್ಸ್ ಆ್ಯಂಡ್ ಡಿವೈಸಸ್. ಇಟ್ಸ್ ಆಲ್ಸೋ ಇನ್ ಬ್ಯಾಂಗ್ಳೂರ್. ಓಕೆ, ಲೊಕೇಶನ್ ಇರುವಂಥದ್ದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಬ್ಯಾಂಗ್ಳೂರಲ್ಲಿ. ಯಾವ ರೀತಿ ಪೊಸಿಷನ್ ಯಾವುದು ಅಂತಂದರೆ ಕ್ವಾಲಿಟಿ ಇನ್ಸ್ಪೆಕ್ಟರ್ಸ್ಗೆ ಕಾಲ್ ಫಾರನ್ನು ಮಾಡಿದ್ದಾರೆ. ನೋಡಿದ್ದು 3 days ಬ್ಯಾಕ್ ಇದನ್ನು ಕಾಲ್ ಫಾರನ್ನು ಮಾಡಿರುವಂಥದ್ದು. ಇಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕಂದ್ರೆ ನೀವು ರೊಟೇಷನಲ್ ಬೇಸ್ ಮೇಲೆ ಇಲ್ಲಿ ವರ್ಕನ್ನು ಮಾಡಬೇಕಾಗುತ್ತೆ. ಕ್ವಾಲಿಫಿಕೇಷನ್ ಡಿಪ್ಲೊಮಾ, ಇಲ್ಲಿ ಫ್ರೆಷರ್ಸ್ ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಬಗ್ಗೆ ಅವರೇನೇ ಹೇಳಿಲ್ಲ ಇಲ್ಲಿ. ಇಫ್ ಯು ಆರ್ ಜಸ್ಟ್ ಕಂಪ್ಲೀಟೆಡ್ ದ ಡಿಪ್ಲೊಮಾ ಈಗಾಗಲೇ ನೀವು ಕಂಪ್ಲೀಟ್ ಮಾಡಿದ್ದೀರಂದರೆ ನೀವು ಏನು ಮಾಡ್ಬೋದು, ಇಲ್ಲಿ ಅಪ್ಲೈಯನ್ನು ಮಾಡ್ಬೋದು. ಇದು ಕೂಡ ಫುಲ್ ಟೈಮ್ ಜಾಬ್ ಆಗಿದ್ದು ಪರ್ ಮಂತ್ 15,000 ಪೇ ಮಾಡ್ತೆ ಅಂತ ಮೆನ್ಷನನ್ನು ಮಾಡಿದ್ದಾರೆ. ಅವ್ರಿಗೆ ಇಲ್ಲಿ ಕೇವಲ ಅವರು ಒಂದೇ ಒಂದು ಕ್ಯಾಂಡಿಡೇಟ್ಸನ್ನು ಹೈಯರ್ ಮಾಡ್ಕೋತಾ ಇದ್ದಾರೆ. ಇದು ಕೂಡ ನೀವು Indeed.com ಮೂಲಕ ಅಪ್ಲೈಯನ್ನು ಮಾಡ್ಬೋದು. ಅಥವಾ ನಾನು ಆಗಲೇ ಹೇಳ್ದಂಗೆ ಗೂಗಲಲ್ಲಿ ಡಿಪ್ಲೊಮಾ ಜಾಬ್ ಅಂತ ಸರ್ಚ್ ಮಾಡಿದಾಗ ಈ ಕಂಪ್ನಿ ಕೂಡ ಶೋ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಡೀಟೇಲ್ಸ್ಗಳು ನಿಮಗೆ ಪ್ರೊವೈಡ್ ಆಗುತ್ತೆ. ಎಟ್ ದ ಎಂಡಲ್ಲಿ ಬ್ಲೂ ಅಲ್ಲಿ ಅಪ್ಲೈ ನೌ ಅಂತ ಒಂದು ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಬೇಸಿಕ್ ಡೀಟೇಲ್ಸನ್ನು ಫಿಲ್ ಮಾಡಿ ಅಪ್ಲೈಯನ್ನು ಮಾಡ್ಬೋದು. ಓಕೆ,
ನೆಕ್ಸ್ಟ್ ಕಂಪ್ನಿ ನೇಮ್ ಇಸ್ ಪಟ್ಟಾಭಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್. ಇಟ್ಸ್ ಆಲ್ಸೋ ಇನ್ ಬ್ಯಾಂಗ್ಳೂರು. ಇಟ್ಸ್ ಇನ್ ಮೈಸೂರಲ್ಲಿರುವಂಥದ್ದು. ಕ್ವಾಲಿಫಿಕೇಷನ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಓಕೆ, ಸ್ಯಾಲರಿ 15,000 to 18,000 ಪರ್ ಮಂತ್ ಪೇ ಮಾಡ್ತೆ ಅಂತ ಹೇಳಿದ್ದಾರೆ. ಹಾಗೆ ಇದು ಕೂಡ ನೀವು ಡೇ ಶಿಫ್ಟಲ್ಲಿ ಇಲ್ಲಿ ವರ್ಕನ್ನು ಮಾಡಬೇಕಾಗುತ್ತೆ. ಜಾಬ್ ಟೈಪ್ ಯಾವ ರೀತಿಯಾಗಿದೆ ಅಂದರೆ ರೆಗ್ಯುಲರ್ ಆರ್ ಪರ್ಮನೆಂಟ್ ಬೇಸ್ ಮೇಲೆ ನೀವು ವರ್ಕನ್ನು ಮಾಡುವಂಥದ್ದು. 4 days ಬ್ಯಾಕ್, ಕೇವಲ 4 ದಿನಗಳ ಹಿಂದೆ ಇದನ್ನು ಕಾಲ್ಫರನ್ನು ಮಾಡಿದ್ದಾರೆ. ಇಂಗ್ಲೀಷ್ ಮತ್ತು ಕನ್ನಡ ಕಂಪಲ್ಸರಿಯಾಗಿ ಗೊತ್ತಿರಬೇಕು ಅಂತ ಹೇಳಿದ್ದಾರೆ. ಹಾಗೆ ನೀವು ಇವರನ್ನು ಅಪ್ರೋಚ್ ಮಾಡ್ಬೋದು. ಪಟ್ಟಾಭಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್, ಹೊಟ್ಟಗಲ್ಲಿ ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರು. ಇಲ್ಲಿ ನೀವು ಅವರನ್ನು ಏನು ಮಾಡ್ಬೋದು, ಇಲ್ಲಿ ಹೋಗಿ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಹಾಗೆ ಇವರು 3 ಜನ ಕ್ಯಾಂಡಿಡೇಟ್ಸನ್ನು ಹೈಯರ್ ಮಾಡ್ಕೋತಾ ಇದ್ದಾರೆ. ಇಲ್ಲೂ ಕೂಡ ನೀವೇನು ಮಾಡ್ಬೋದು, Indeed.com ಮೂಲಕ ಅಪ್ಲೈಯನ್ನು ಮಾಡ್ಬೋದು. 3 ಕಂಪ್ನಿಗಳು ತಮ್ಮ ಜಾಬ್ ಸೈಟ್ ಅನ್ನೋದು ಯಾವುದೇ ರೀತಿ ಇಮೇಲ್ ಐಡಿಯನ್ನು ಪ್ರೊವೈಡ್ ಮಾಡಿಲ್ಲ. ಕೆಲವೊಂದು ಕಂಪ್ನಿಗಳು ತಮ್ಮ ಇಮೇಲ್ ಐಡಿಯನ್ನು ಪ್ರೊವೈಡ್ ಮಾಡ್ತಾರೆ, ವೆಬ್ಸೈಟ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ, ಹಾಗೆ ಕೆಲವೊಂದಷ್ಟು ಫೋನ್ ನಂಬರ್ಸ್ಗಳನ್ನು ಮೆನ್ಷನ್ ಮಾಡ್ತಾರೆ. ಆದರೆ ನಾನೀಗ ಮೆನ್ಷನ್ ಮಾಡಿದ ಕಂಪ್ನಿಗಳೆಲ್ಲ ಅದು ಏನನ್ನೂ ಮೆನ್ಷನ್ ಮಾಡಿಲ್ಲ ಅವರು. ಫೋನ್ ನಂಬರ್ ಆಗಿರ್ಬೋದು, ಇಮೇಲ್ ಐ ಡಿ ಆಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು. ಕೇವಲ ಈ ಜಾಬ್ ಸೈಟಿನ ಮೂಲಕ ಅಪ್ಲೈಯನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಆ ಮೂಲಕ ನೀವು ಅಪ್ಲೈಯನ್ನು ಮಾಡಬಹುದು. ಓಕೆ, ಇದಿಷ್ಟು ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್, ಜಾಬಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡಿದ್ದೇನೆ. ಹಾಗೆ ಪ್ರತಿಯೊಂದು ಕಂಪ್ನಿಯ ನೇಮನ್ನು ನಿಮಗೆ ನಾನು ಹೇಳುವಾಗ ಪ್ರೊನೌನ್ಸಿಯೇಷನಲ್ಲಿ ಗೊತ್ತಾಗದೇ ಇದ್ದರೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ನೀವು ಚಕ್ಕನ್ನು ಕಂಪ್ನಿಯ ನೇಮನ್ನು ನೀವು ಟೈಪ್ ಮಾಡೋದ್ರ ಮೂಲಕ ನೀವೇನು ಮಾಡ್ಬೋದು, ಕಂಪ್ನಿಯನ್ನು ಸರ್ಚ್ ಮಾಡ್ಬೋದು, ಡೀಟೇಲ್ಸನ್ನು ಕೂಡ ತಿಳ್ಕೊಳ್ಬೋದು. ಓಕೆ, ಏನೇ ಡೌಟ್ಸ್ ಅಥವಾ ಕ್ವಾರೀಸ್ ಇದ್ದರೂ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೋದು. ನನ್ನ ಇಮೇಲ್ ಐ ಡಿಯನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಮೇಲ್ ಮಾಡೋದ್ರ ಮೂಲಕ ನಿಮ್ಮ ಕ್ವಶನ್ಸನ್ನು ರೇಸ್ ಮಾಡ್ಬೋದು. Thanks for watching. Meet in the next session.